ಇನ್ನು ಟಿ20 ವಿಶ್ವಕಪ್ ಗೆದ್ದ ಬೆನ್ನಲ್ಲೇ ಕೊಹ್ಲಿ ರೋಹಿತ್ರಿಂದ ಅಭಿಮಾನಿಗಳಿಗೆ ಶಾಕ್. ಟಿ20 ಫಾರ್ಮ್ಯಾಟ್ಗೆ ಈ ಸ್ಟಾರ್ಗಳು ವಿದಾಯ ಘೋಷಿಸಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಟಿ20 ಫಾರ್ಮ್ಯಾಟ್ನಲ್ಲಿ ತಮ್ಮ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ. ಪ್ಲೇಯರ್ ಆಫ್ ದ ಮ್ಯಾಚ್ ಪಡೆದು ವಿರಾಟ್ ಕೊಹ್ಲಿ ಈ ಫಾರ್ಮ್ಯಾಟ್ಗೆ ವಿದಾಯ ಹೇಳಿದ್ದಾರೆ. ಮತ್ತೆ ಸುದ್ದಿಗೋಷ್ಠಿಯಲ್ಲಿ ರೋಹಿತ್ ಶರ್ಮಾ ಕೂಡ ತಮ್ಮ ನಿರ್ಧಾರವನ್ನು ಪ್ರಕಟಿಸಿದ್ರು. 2007ರಲ್ಲಿ ಟಿ20 ವಿಶ್ವಕಪ್ನಲ್ಲಿ ಟಿ20ಗೆ ರೋಹಿತ್ ಪಾದಾರ್ಪಣೆ ಮಾಡಿದ್ರು. ಈಗ ಟಿ20 ವಿಶ್ವಕಪ್ ಬಳಿಕವೇ ಟಿ20 ಮಾದರಿಗೆ ವಿದಾಯ ಹೇಳಿದ್ದಾರೆ. 159 ಪಂದ್ಯಗಳನ್ನಾಡಿ 4231 ರನ್ಗಳನ್ನ ರೋಹಿತ್ ಶರ್ಮಾ ಕಲೆ ಹಾಕಿದ್ದಾರೆ. 2010ರಲ್ಲಿ ಟಿ20ಗೆ ಪಾದಾರ್ಪಣೆ ಮಾಡಿದ್ದು ವಿರಾಟ್ ಕೊಹ್ಲಿ 125 ಪಂದ್ಯಗಳನ್ನು ಆಡಿದ್ದಾರೆ. 4188 ರನ್ಗಳನ್ನು ಗಳಿಸಿದ್ದಾರೆ. ಗಂಗಾಧರ್, ಈ ವರ್ಲ್ಡ್ ಕಪ್ ಗೆದ್ದ ಖುಷಿ ಜೊತೆಗೆ ಅಭಿಮಾನಿಗಳಿಗೆ ಬೇಸರವೂ ತರಿಸಿದ್ದು ಈ ಇಬ್ಬರು ಸ್ಟಾರ್ ಕ್ರಿಕೆಟರ್ಗಳ ವಿದಾಯ ಘೋಷಣೆ. ಟಿ20 ಫಾರ್ಮ್ಯಾಟ್ಗೆ ಗೆಲುವಿನ ಖುಷಿಯಲ್ಲೇ ಒಂದು ಒಳ್ಳೆ ವಿದಾಯ ಅಂತ ಹೇಳಿ ಈ ನಿರ್ಧಾರಕ್ಕೆ ಬಂದ್ರ? ಗಂಗಾಧರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, ವರ್ಲ್ಡ್ ಕಪ್ ಗೆದ್ದ ಖುಷಿ ಜೊತೆಗೇನೆ ಈಗ ರಿಟೈರ್ಮೆಂಟ್ ಘೋಷಣೆ ಮಾಡಿದ ಬೇಸರ ಕೂಡ ಅಭಿಮಾನಿಗಳಿಗೆ. ಅದು ರೋಹಿತ್ ವಿರಾಟ್ ಇಬ್ರು ಕೂಡ ಒಟ್ಟೊಟ್ಟಿಗೆ ಒಂದು ಉತ್ತಮ ವಿದಾಯ ಆಗುತ್ತೆ ಗೆಲುವಿನ ಹಿನ್ನೆಲೆ ಅನ್ನೋದಕ್ಕೆ ಈ ನಿರ್ಧಾರ ಪ್ರಕಟಿಸಿದ್ರ? ವಿಶ್ವಕಪ್ ಗೆಲ್ತಿದ್ದ ಹಾಗೇನೆ ಗೆದ್ದ ಖುಷಿಯಲ್ಲಿ ಮಾತನಾಡಬೇಕಾದ್ರೆ ವಿರಾಟ್ ಕೊಹ್ಲಿ ಅವರನ್ನ ಮಾತಾಡಿಸುವಾಗ ಇದು ನನ್ನ ಕೊನೆಯ ಟಿ20 ಸರಣಿ ಅನ್ನೋದನ್ನ ಹೇಳಿದ್ರು. ಅಂದ್ರೆ ಇನ್ನು ಮುಂದಕ್ಕೆ ನಾನು ಟಿ20 ಫಾರ್ಮ್ಯಾಟ್ಗಳಲ್ಲಿ ಆಡೋದಿಲ್ಲ. ಸೊ ಇದು ಅತ್ಯಂತ ಉತ್ತಮವಾದಂತಹ ವಿದಾಯ. ಗೆಲುವಿನ ಜೊತೆಗೆ ವರ್ಲ್ಡ್ ಕಪ್ನ ಜೊತೆಗೆ ಟಿ20 ಫಾರ್ಮ್ಯಾಟ್ಗೆ ವಿದಾಯ ಹೇಳ್ತಾ ಇದ್ದೀನಿ ಅನ್ನೋದನ್ನ ನಂತರ ಪತ್ರಿಕಾಗೋಷ್ಠಿಯಲ್ಲಿ ರೋಹಿತ್ ಶರ್ಮಾ ಕೂಡ ಆ ನಿರ್ಧಾರ ಪ್ರಕಟಿಸಿದ್ರು. ಸೊ ಗಂಗಾಧರ್, ಈಗ ಈ ಇಬ್ಬರು ದೈತ್ಯ ಕ್ರಿಕೆಟಿಗರ ವಿದಾಯ ಕೂಡ ಘೋಷಣೆ ಆಯಿತು ಟಿ20 ಫಾರ್ಮ್ಯಾಟ್ಗೆ. ನೆನೆ ಖುಷಿ ಜೊತೆಗೆ ಅಭಿಮಾನಿಗಳಿಗೆ ಕೊಂಚ ಬೇಸರನೂ ಹೌದಾ ಇದು ಅಂತ? ಎಸ್ ವಿಜಯ್, ಏನಂದರೆ ಟಿ20 ವಿಶ್ವಕಪ್ ಗೆಲುವಿನ ಸಂಭ್ರಮದಲ್ಲಿ ಇದ್ರು ಪ್ಲೇಯರ್ಸ್, ಜೊತೆಗೆ ಫ್ಯಾನ್ಸ್ ಕೂಡ ಈ ಒಂದು ಸಂಭ್ರಮವನ್ನು, ಆಟಗಾರರ ಸಂಭ್ರಮವನ್ನು ಎಂಜಾಯ್ ಮಾಡ್ತಾ ಇದ್ರು. ಬಟ್ ಇದಾದ ಬೆನ್ನಲ್ಲೇ ಕೆಲವು ಕ್ಷಣಗಳಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ. ಮೊದಲನೇದಾಗಿ ಕಿಂಗ್ ವಿರಾಟ್ ಕೊಹ್ಲಿ ಅವರು ನಂದು ಇದೇ ಕೊನೆಯ ಟಿ20 ಇಂಟರ್ನ್ಯಾಷನಲ್ ಮ್ಯಾಚ್ ಅಂತ ಹೇಳ್ತಾರೆ. ಸೊ ಆ ಮೂಲಕ ಒಂದು ರೀತಿ ಫ್ಯಾನ್ಸ್ಗೆ ಒಂದು ದೊಡ್ಡ ಆಘಾತನ ನೀಡ್ತಾರೆ. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಅಷ್ಟು ಬೇಗ ಅವರು ಟಿ20 ಕ್ರಿಕೆಟ್ಗೆ ಗುಡ್ ಬೈ ಹೇಳ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಬಹುಶಃ ಒಂದು ಸ್ವಲ್ಪ ಕೆಲ ಸಮಯಗಳ ನಂತರ ಅವರು ಹೇಳ್ಬೋದು ಅಂತ ಅಂದ್ಕೊಂಡಿದ್ರು. ಬಟ್ ವಿರಾಟ್ ಕೊಹ್ಲಿ ಏನು ಟೀಮ್ ಇಂಡಿಯಾ ಟಿ20 ವರ್ಲ್ಡ್ ಕಪ್ ಗೆದ್ದ ತಕ್ಷಣ ಅವರು ರಿಟೈರ್ಮೆಂಟ್ ಅನ್ನು ಘೋಷಿಸಿದ್ದಾರೆ. ಅವರು ಒಂದು ಮಾತನ್ನು ಹೇಳ್ತಾರೆ, ಇದೊಂದು ಒಳ್ಳೆ ಸಿಚುವೇಶನ್ ಇದೆ, ಜೊತೆಗೆ ಯಾರು ಕೂಡ ಒಂದು ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದು ಒಂದು ರೈಟ್ ಟೈಮ್ ನನ್ನ ಒಂದು ಟಿ20 ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ನಿವೃತ್ತಿಗೆ ಅಂತ ಒಂದು ಹೇಳ್ತಾರೆ. ಜೊತೆಗೆ ಏನಂದರೆ ಪ್ರೆಸ್ ಕಾನ್ಫರೆನ್ಸಲ್ಲಿ ರೋಹಿತ್ ಶರ್ಮಾ ಕೂಡ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಡ್ತಾರೆ. ನಂದು ಕೂಡ ಇದೆ ಕೊನೆಯ ಅಂತಾರಾಷ್ಟ್ರೀಯ ಟಿ20 ಮ್ಯಾಚ್ ಅಂತಲೇ ಹೇಳ್ತಾರೆ. ಆ ಮೂಲಕ ಇಬ್ಬರು ಲೆಜೆಂಡರಿ ಕ್ರಿಕೆಟರ್ಸ್, ಒಂದು ವಿರಾಟ್ ಕೊಹ್ಲಿ ಮತ್ತೊಂದು ರೋಹಿತ್ ಶರ್ಮಾ, ಇಬ್ಬರು ಕೂಡ ಟಿ20 ಕ್ರಿಕೆಟ್ಗೆ ಗುಡ್ ಬೈ ಹೇಳ್ತಾರೆ. ಸೊ ಡೆಫಿನೆಟ್ಲಿ ಇದೊಂದು ರೈಟ್ ಟೈಮ್ ಅಂತಲೇ ಹೇಳ್ತೀನಿ. ಈ ಇಬ್ಬರು ಲೆಜೆಂಡ್ಸ್ ಏನು ತಮ್ಮ ಲೆಗೆಸಿಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕಂದರೆ ನಾವು IPL ಅಲ್ಲಿ ನೋಡ್ಬೋದಾಗಿತ್ತು. ಜೊತೆಗೆ ಸಾಕಷ್ಟು ಯಂಗ್ಸ್ಟರ್ಸ್ ಈಗ ಟಿ20 ಕ್ರಿಕೆಟ್ನಲ್ಲೇ ಮಿಂಚು ಹರಿಸ್ತಾ ಇದ್ದಾರೆ. ಸೊ ಇದು ಯಂಗ್ಸ್ಟರ್ಸ್ಗೆ ಟೀಮ್ ಇಂಡಿಯಾಕ್ಕೆ ಎಂಟ್ರಿ ಕೊಡೋದಕ್ಕೆ ಒಂದು ರೈಟ್ ಟೈಮ್ ಅಂತಲೇ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಇಬ್ಬರು ಪ್ಲೇಯರ್ಸ್ ಕೂಡ ಒಂದು ರೀತಿ ಒಳ್ಳೆ ಡಿಸಿಷನ್ನ ಕೈಗೊಂಡಿದ್ದಾರೆ. ಯಾಕಂದರೆ ಅವರು ಕೂಡ ಯಂಗ್ಸ್ಟರ್ಸ್ನ ಒಂದು ಪ್ಲೇಸ್ನ ಬ್ಲಾಕ್ ಮಾಡೋದಕ್ಕೆ ಅವ್ರಿಗೂ ಇಷ್ಟ ಇಲ್ಲ. ಅವ್ರಿಗೂ ಗೊತ್ತು, ಸಾಕಷ್ಟು ಕಾಲ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಸೇವೆ ಸಲ್ಲಿಸಿದ್ದಾರೆ. ಸೊ ಅವ್ರಿಗೆ ಯಾವುದು ಸರಿ, ಯಾವುದು ತಪ್ಪು, ಯಾವ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತು. ಸೊ ಹಾಗಾಗಿ ಇಬ್ಬರು ಕೂಡ ಏನು ಲೆಜೆಂಡರಿ ಕ್ರಿಕೆಟರ್ಸ್ ಇದ್ದಾರೆ, ಅವರು ಟಿ20 ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಇದೊಂದು ರೀತಿ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಜಾರಾಗ್ಬೋದು. ಬಟ್ ಈ ಒಂದು ವಾಸ್ತವವನ್ನು ಒಪ್ಕೊಳ್ಳೇಬೇಕು. ಸೊ ಹಾಗಾಗಿ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಒಂದು ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ವಿಜಯ್. ಅಫ್ಕೋರ್ಸ್ ಗಂಗಾಧರ್, ಅದರ ಜೊತೆಗೆ ಭಾರತ ತಂಡದ ಹೆಡ್ ಕೋಚ್ ಆಗಿ ನಿನ್ನೆಯ ಪಂದ್ಯ ರಾಹುಲ್ ದ್ರಾವಿಡ್ರಿಗೆ ಕೊನೆಯ ಪಂದ್ಯ ಆಗಿತ್ತು. ಈ ಗೆಲುವಿನ ಮೂಲಕ ಅವರಿಗೂ ಕೂಡ ಒಂದು ಅರ್ಥಪೂರ್ಣವಾದ ವಿದಾಯ ಸಿಕ್ತು ಅವರ ಸ್ಥಾನಕ್ಕೆ ಅಂತ. ಎಸ್ ವಿಜಯ್, ಏನಂದರೆ ಕೇವಲ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅಷ್ಟೇ ಅಲ್ಲ, ಹೆಡ್ ಕೋಚ್ ರಾಹುಲ್ ದ್ರಾವಿಡ್ಗೂ ಕೂಡ ನಿನ್ನೆಯ ಒಂದು ಮ್ಯಾಚ್ ಒಂದು ಕೊನೆಯ ಇಂಟರ್ನ್ಯಾಷನಲ್ ಮ್ಯಾಚ್ ಆಗಿತ್ತು.
ಸೊ ರಾಹುಲ್ ದ್ರಾವಿಡ್ ಅವರು ಟೀಮ್ ಇಂಡಿಯಾ ಕೋಚ್ ಆದಮೇಲೆ ಸಾಕಷ್ಟು ಬದಲಾವಣೆಗಳನ್ನು ಟೀಮ್ ಇಂಡಿಯಾದಲ್ಲಿ ತಂದರು. ಸೊ ಅವರ ಒಂದು ಕಾಮ್ನೆಸ್ ಏನಿದೆ ಅದು ಒಂದು ಡ್ರೆಸ್ಸಿಂಗ್ ರೂಮ್ನಲ್ಲಿ ತಂದರು. ಜೊತೆಗೆ ಜೂನಿಯರ್ ಮತ್ತು ಸೀನಿಯರ್ ಪ್ಲೇಯರ್ಸ್ ಅನ್ನೋ ಭೇದ ಭಾವ ಇಲ್ಲ. ಹಾಗೆ ಈ ಒಂದು ವಿಶ್ವಕಪ್ ಗೆಲುವಿಗೆ ಪ್ರಮುಖ ಕಾರಣ ಕೂಡ ರಾಹುಲ್ ದ್ರಾವಿಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಅವರು ಕಳೆದ 2-3 ವರ್ಷಗಳಲ್ಲಿ ಹಾಕಿದಂಥ ಒಂದು ಬ್ಲೂ ಪ್ರಿಂಟ್ ಏನಿದೆ, ಸೊ ಇದೇ T20 ವರ್ಲ್ಡ್ ಚಾಂಪಿಯನ್ಸ್ ಆಗೋದಕ್ಕೆ ಕಾರಣ ಅಂತ ಹೇಳ್ತೀನಿ. ಯಾಕಂದರೆ ರಾಹುಲ್ ದ್ರಾವಿಡ್ ಇರ್ಬೋದು, ಜೊತೆಗೆ ಅವರ ಒಂದು ಜೊತೆಲಿರುವಂತಹ ಸಪೋರ್ಟಿಂಗ್ ಸ್ಟಾಫ್ ಇರ್ಬೋದು, ಇವರ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಸೊ ಅವರು ತೆರೆಯಿಂದ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾರೆ. ಜೊತೆಗೆ ಪ್ಲೇಯರ್ಸ್ ಏನು ಅವರಿಂದ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ನ ತೊಗೊಂಬರೋದಕ್ಕೆ ಅವರು ಕೂಡ ಒಂದು ಸಾಕಷ್ಟು ಶ್ರಮಿಸಿದ್ದಾರೆ ಅಂತಲೇ ಹೇಳಬೇಕು. ಸೊ ರಾಹುಲ್ ದ್ರಾವಿಡ್ ಅವರು ಟೀಮ್ ಇಂಡಿಯಾ ಕೋಚ್ ಆದಮೇಲೆ ಟೀಮ್ ಇಂಡಿಯಾ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ 2 ಬಾರಿ ಸೋಲ್ತು. ಜೊತೆಗೆ ಏಕದಿನ ವಿಶ್ವಕಪ್ ಫೈನಲ್ಸನ್ನು ಕೂಡ ಸೋಲ್ತು. ಬಟ್ 4ನೇ ಬಾರಿ ಈಗ ಕಳೆದ 12 ತಿಂಗಳಲ್ಲಿ 4ನೇ ಬಾರಿ ಫೈನಲ್ಸ್ಗೆ ಬಂದಿರೋದು ಟೀಮ್ ಇಂಡಿಯಾ ICC ಟ್ರೋಫಿಗಳ ಟೂರ್ನಿಮೆಂಟಲ್ಲಿ. ಸೊ ಈ ಒಂದು ಟ್ರೋಫಿ ಗೆದ್ದು ರಾಹುಲ್ ದ್ರಾವಿಡ್ಗೆ ಗೆಲುವಿನ ವಿದಾಯ ಸಲ್ಲಿಸಬೇಕು ಅನ್ನೋದು ಪ್ರತಿಯೊಬ್ಬ ಪ್ಲೇಯರ್ನ ಒಂದು ಆಶೆ ಆಗಿತ್ತು. ಸೊ ನಾವು ಗಮನಿಸ್ಬೋದಾಗಿತ್ತು, ಏನು 2011ರ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಸಚಿನ್ ತೆಂಡೂಲ್ಕರ್ಗಾಗಿ ಒಂದು ಹೋರಾಟ ನಡೆಸ್ತು. ಜೊತೆಗೆ ಸಚಿನ್ ತೆಂಡೂಲ್ಕರ್ಗಾಗಿ ಒಂದು ವಿಶ್ವಕಪ್ಪನ್ನು ಗೆದ್ದುಕೊಡ್ತು. ಬಟ್ ಈ ಸಲ ಟೀಮ್ ಇಂಡಿಯಾದ ಪ್ರತಿಯೊಬ್ಬ ಪ್ಲೇಯರ್, ಏನು 15 ಜನ ಪ್ಲೇಯರ್ಸ್ ಇದ್ದಾರೆ, ಸೊ ಅವರು ರಾಹುಲ್ ದ್ರಾವಿಡ್ಗೋಸ್ಕರ ಒಂದು ಹೋರಾಟ ನಡೆಸಿದರು. ಜೊತೆಗೆ ಅವ್ರಿಗೋಸ್ಕರ ಕಪ್ ಗೆಲ್ಲೇಬೇಕು ಅಂತ ಪಣ ಕೂಡ ತಟ್ಟಿದ್ರು. ಸೊ ಕೊನೆಯದಾಗಿ ಏನು ಬಾರ್ಬಡೋಸ್ನಲ್ಲಿ ಆ ಒಂದು ಕನಸು ನನಸಾಗಿದೆ ಅಂತ ಹೇಳಬೇಕು. ನಾವು ಮ್ಯಾಚ್ ಆದಮೇಲೆ ನಾವು ನೋಡ್ತಾ ಇದ್ವಿ ರಾಹುಲ್ ದ್ರಾವಿಡ್ ಅವರು ಯಾವ ರೀತಿ ಒಂದು ಟ್ರೋಫಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಜೊತೆಗೆ ಪ್ಲೇಯರ್ಸ್ ಕೂಡ ದ್ರಾವಿಡ್ ಜೊತೆ ಯಾವ ರೀತಿ ಒಂದು ಸೆಲೆಬ್ರೇಷನಲ್ಲಿ ಮುಳುಗಿದ್ರು ಅಂತ ನಾವು ನೋಡ್ಬೋದಾಗಿತ್ತು. ರಾಹುಲ್ ದ್ರಾವಿಡ್ ಇಲ್ಲಿ ಮಗುವಿನಂತೆ ಒಂದು ರೀತಿ ಸಂಭ್ರಮಾಚರಣೆಯನ್ನು ಮಾಡಿಕೊಂಡ್ರು. ಅಂದರೆ ರಾಹುಲ್ ದ್ರಾವಿಡ್ಗೆ ಈ ಒಂದು ICC ಟೂರ್ನಮೆಂಟ್ನ ಒಂದು ಫೈನಲ್ಸ್ ಗೆಲ್ಲೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ ವಿಜಯ್. ಓಕೆ, ಥ್ಯಾಂಕ್ ಯು ಗಂಗಾಧರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.